ನೋಡಿರ್ಬೇಕು ನೀವು. ನನಗೆ ಖುಷಿ ಆಯಿತು, ವಾಟರ್ ಮಾರ್ಕನ್ನು ತೆಗಿಬೋದು. ಇವತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ದೀಪಕ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಡಿಯಿಂದ ಇಳಿಲೇ ಇಲ್ಲ, ಬಂದು ನಿಂತ್ಕೊಂಡಿದ್ದೆ ಗಾಡಿ ಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಕಾಲೆಲ್ಲ ತುಂಬ ನೋವ್ತಾ ಇದೆ. ನಿನ್ನೆಲ್ಲ ಸ್ವಲ್ಪ ಜಾಸ್ತಿ ನಡೆದಾಡಿದ್ದೆ ಸ್ವಲ್ಪ ಕೆಲಸಕ್ಕೆ ಹೋದಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಅಂದರೆ ಗಾಡಿ ತೊಗೊಂಡು ಹೋಗ್ಲಿಲ್ಲಾಗಿದ್ದೆ, ಅದಕ್ಕೋಸ್ಕರ. ಒಳ್ಳೆ ಗಾಳಿ ಬೀಸ್ತಾ ಇದೆ. ಇಲ್ಲಿ ನೋಡಿರ್ಬೇಕು ನೀವು, ನೋಡಿ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ. ನಾವು ಮಾತಾಡ್ತಿರೋದು ಕೇಳ್ತಿದೆಯಲ್ಲ ಗೊತ್ತಿಲ್ಲ, ಸರಿಯಾಗಿ ಕೇಳ್ತಿದೆ ಅಂತ ತಿಳ್ಕೊಳ್ತೀನಿ. ಕಾಣಿಸ್ಬೋದು ನಿಮಗೆ, ಸೂರ್ಯ ಮುಳುಗ್ತಿದ್ದಾನೆ. ಸ್ವಲ್ಪ ಟೈಮ್ ಇದೆ, 6 ಗಂಟೆ ಆಯ್ತಷ್ಟೇ. ಇವತ್ತಿನ ವಿಡಿಯೋ ಯಾವುದ್ರ ಮೇಲಿದೆ ಅಂದರೆ, ತಮ್ನೇಲಲ್ಲೂ ನೋಡಿರ್ಬೋದು ನೀವು. ನಾನು ಯೂಸ್ ಮಾಡುವಂಥ ವಿಡಿಯೋ ಎಡಿಟರ್ ಯಾವುದರಲ್ಲಿ ನಾನು ವೀಡಿಯೋನ ಎಡಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಅಪ್ಲಿಕೇಶನ್ ಅಂದರೆ ತುಂಬಾ ಇದೆ ಮೊಬೈಲಲ್ಲಿ. ಕೆಲವೊಬ್ಬರು ಲ್ಯಾಪ್ಟಾಪಲ್ಲೇ ಮಾಡ್ತಾರೆ, ಲ್ಯಾಪ್ಟಾಪ್ ಇದ್ದವರು ಮೊಬೈಲಲ್ಲೂ ಕೂಡ ಸುಮಾರು ಜನ ಮಾಡ್ತಾರೆ. ಆದರೆ ಬಿಗಿನರ್ಸ್ ಆಗಿರೋದ್ರಿಂದ ಒಂದು ಒಳ್ಳೆ ಆ್ಯಪನ್ನು ಹೇಳ್ತೀನಿ ನಿಮಗೆ. ನಾನು ಯೂಸ್ ಮಾಡುವಂಥದ್ದು ಅಥವಾ ಈಸಿ ಇರುವಂಥದ್ದು ಒಳ್ಳೆ ಆ್ಯಪ್ ಬಗ್ಗೆ ಹೇಳ್ತೀನಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಫಸ್ಟ್ ಆಫ್ ಅಲ್ಲಿ ಹೇಳಬೇಕಂದ್ರೆ, ಲಾಸ್ಟ್ ವೀಡಿಯೋದಲ್ಲಿ ಇದು ಒಳ್ಳೆ ರೆಸ್ಪಾನ್ಸ್ ಬಗ್ಗೆ ನಂದು ಮೋಟೋ ವ್ಲಾಗಿಂಗ್ ಮೈಕ್ ಬಗ್ಗೆ ನಾನು ವೀಡಿಯೋನ ಹಾಕಿದ್ದೆ. 2-3 ಜನ ಕಮೆಂಟ್ ಕೂಡ ಮಾಡಿದರು. ವಿಡಿಯೋ ಚೆನ್ನಾಗಿದೆ ಅಂತ ಯಾರು ಕಮೆಂಟ್ ಮಾಡಲಿಲ್ಲ. ಇನ್ನು ಫೀಲ್ ಬೇಕು ಬ್ರದರ್. ಅಲ್ಲಿ ಇದರ ರೇಟ್ ಎಷ್ಟು, MRP ಎಷ್ಟು, ಅದರಲ್ಲೂ ತುಂಬ ನನಗೆ ಖುಷಿ ಆಯಿತು ಒಂದು ಕಮೆಂಟ್ ಮಾಡಿದ್ದಕ್ಕೆ. ಅವರಿಗೆ ರೇಟ್ ಅಂತೂ ನಾನು ಹೇಳಿದ್ದೀನಿ 499 ಹೇಳಿ. ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಆನ್ಲೈನಲ್ಲಿ ಗೊತ್ತಿದೆ ನಿಮಗೆ, ಲೋಕಲಲ್ಲಿ ಗೊತ್ತಿಲ್ಲ ಮೈಕೆಲ್ಲೋ ಸಿಗ್ತದೆ ಇಲ್ಲ ಇಲ್ಲಿ ಗೊತ್ತಿಲ್ಲ. ಎಲೆಕ್ಟ್ರಿಕಲ್ ಶಾಪಲ್ಲಿ ಸಿಗ್ತದೆ, ಎಲೆಕ್ಟ್ರಿಕಲ್ ಮೊಬೈಲ್ ಶಾಪಲ್ಲಿ ಸಿಗ್ತದೆ, ಆದರೆ ಮೈಕ್ ಸಿಗ್ತದಿಲ್ಲ ಗೊತ್ತಿಲ್ಲ. ಅಂದರೆ ಇದೇ ಮೌನ ಮೈಕೆ ಸಿಗ್ತದೆ ಅಂತ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ನನಗೆ ಮೈಕ್ ತೊಗೊಳ್ಬೇಕಂದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತಾನೆ ಫ್ಲಿಪ್ಕಾರ್ಟಲ್ಲಿ ಆ ಮೈಕಿಂದು. ಅದರಲ್ಲಿ ಬೇಕಾದ್ರೆ ಮಾಡ್ಕೊಳ್ಬೋದು ನೀವು. ಅದಕ್ಕಿಂತ ಒಳ್ಳೆ ಮೈಕು ಕೂಡ ಇದೆ, ಸೋನಿಯಲ್ಲೂ ಕೂಡ ಮೈಕ್ ಬರ್ತಾಯಿದೆ. ಬಿಗಿನರ್ಸಿಗೆ ಅದೇ ಮೈಕ್ ಬೆಸ್ಟ್ ಇದೆ. ಎಂತಕ್ಕಂದರೆ ವಯಸ್ಸನ್ನು ಏರ್ ನಾಯ್ಸಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಮೋಟೋಬ್ಲಾಗ್ ಇನ್ನೂ ಮಾಡಲಿಲ್ಲ, ಪ್ಲ್ಯಾನ್ ಇದೆ. ಆದರೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಮೊಬೈಲ್ ಕ್ಯಾಮ್ರಾ ಕರೆಕ್ಟಾಗಿಲ್ಲ. ಅಂದರೆ ಒಳ್ಳೆ ಗೋಪ್ರೋ ಎಲ್ಲ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಆದರೆ ಗೋಪ್ರೋ ತೊಗೊಳ್ಳೋಷ್ಟು ಇನ್ನೂ ದೊಡ್ಡವನಾಗಲಿಲ್ಲ. ಈಗ ಅದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಯೂಸ್ ಇಲ್ಲ. ಅದಕ್ಕೋಸ್ಕರ ಪ್ರಿಂಟಿಂಗ್ ಮಿಷಿನ್ ಇದೆಯಾ, ಮುಂದೆ ಹೋಗ್ತಾ ನೋಡುವ ಯಾವ ಥರ ಆಗುತ್ತೆ ಹೇಳಿ. ಇವತ್ತಿನ ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ, ನಾನು ಯೂಸ್ ಮಾಡುವಂಥ ಅಪ್ಲಿಕೇಶನ್ ಎಡಿಟ್ರ್ ಯಾವುದಂದರೆ, ಎಡಿಟ್ ಮಾಡಲಿಕ್ಕೆ ಯಾವ ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಅಂದರೆ ಇನ್ಶಾಟ್ ಹೇಳಿ. ಇನ್ಶಾಟ್ ಅಂತ ನೀವು ಕೇಳಿರ್ಬೋದು, ತುಂಬಾ ಪಾಪ್ಯುಲರ್ ಇದೆ. ಕೆಲವೊಬ್ಬರು ಕೈನ್ ಮಾಸ್ಟರಲ್ಲೂ ಕೂಡ ಎಡಿಟ್ ಮಾಡ್ತಾರೆ. ನಿಮ್ದು ಗೊಂಗ್ರು ನಂದು ಗೊಂಗ್ರು. ಆದರೆ ತುಂಬ ಈಸಿ ಬೇಕಂದರೆ ಮತ್ತು ಇದು ವಾಟರ್ ಮಾರ್ಕ್ ಬರಬಾರ್ದು ಆ ಥರ ಏನಿದ್ರೆ ಇನ್ಶಾಟಲ್ಲಿ ಯೂಸ್ ಮಾಡಿ. ಅಂದರೆ ಯಾವುದೇ ರೀತಿ ಪೇ ಮಾಡಬೇಕಂತ ಏನೂ ಆಪ್ಷನ್ ಇಲ್ಲ ಅದರಲ್ಲಿ. ಖಾಲಿ ಆ್ಯಡ್ಸನ್ನು ನೋಡಿಬಿಟ್ಟು ವಾಟರ್ ಮಾರ್ಕನ್ನು ತೆಗಿಬೋದು. ಆದರೆ ಕೈನ್ ಮಾಸ್ಟರ್ ಬಗ್ಗೆ ಕರೆಕ್ಟಾಗಿ ಇದು ಇಲ್ಲ. ಅಂದರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ನೋಡಿದಾಗ ವಾಟರ್ ಮಾರ್ಕಲ್ಲಿ ತೆಗೆಯೋದಾದರೆ ಪೇ ಮಾಡಬೇಕಿತ್ತು, 99 ರುಪೀಸ್ ಮಂತ್ಲಿ ಏನೋ ಇರ್ತದೆ. ಆದರೆ ಅದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಒಳ್ಳೆ ಬೆಸ್ಟ್ ಆ್ಯಪ್ ಅಂದರೆ ಇನ್ಶಾಟ್ ನಾನು ಯೂಸ್ ಮಾಡುವಂಥದ್ದು. ಅದ್ರ ಬಗ್ಗೆ ನೀವು ಬಿಗಿನರ್ಸ್ ಎಲ್ಲ ಆದರೆ ತುಂಬಾ ಹೆಲ್ಪ್ ಆಗುತ್ತೆ. ತಲೆ ಕೆಟ್ಟು ಗೊಬ್ಬರ ಆಗುತ್ತೆ. ನಿಮಗೆ ಫುಲ್ ರಿವ್ಯೂ ಬೇಕು, ಯಾವ ಥರ ಎಡಿಟ್ ಮಾಡ್ತಾರೆ ಅನ್ನೋದು ಆದರೆ ಒಂದ್ಸಲ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಹೋಗಿ ಫೈನಲಿ ನಿಮಗೆ ಮಾತಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಬರಲಿ ಸ್ಟಾರ್ಟ್ ಆಗ್ತದೆ. ನನಗೆ ವಿಡಿಯೋ ಮಾಡಲಿಕ್ಕೆ ಇವತ್ತು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಅಂದರೆ 2-3 ಪ್ಲೇಸಿಗೆ ಹೋದೆ, ಎಲ್ಲ ಕಡೆ ಜನರು ನಿಂತ್ಕೊಂಡಿದ್ದಾರೆ. ಅಂದರೆ ಜನರ ಮುಂದೆ ವಿಡಿಯೋ ಮಾಡೋದಂದರೆ ಎಲ್ಲರೂ ನೋಡ್ತಿರ್ತಾರೆ ಕಡೆಗೆ, ಎಷ್ಟೊಂದು ವಾಪಸ್ ಮಾಡ್ಲಿಕ್ಕೆ ಆಗೋದಿಲ್ಲ ವಿಡಿಯೋದಲ್ಲಿ. ಕಡೆ ಕೂತ್ಕೊಂಡು ಮಾಡುವ ಅಂದರೆ ಕರೆಕ್ಟಾಗಿ ಪ್ಲೇಸ್ ಇಲ್ಲ. ಮನೆಯಲ್ಲಿ ಕೂಡ ಮನೆಯವರು ಇರ್ತಾರೆ, ತುಂಬಾ ಇರ್ತದೆ. ಅದಕ್ಕೋಸ್ಕರ ಈ ಕಡೆ ಇಲ್ಲಿ ಯಾರು ಇಲ್ಲ. ಆದರೆ ಗಾಳಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದೆ. ಗಾಳಿಯಿಂದ ತುಂಬಾ ಏರ್ ನಾಯ್ಸ್ ಬರ್ತಾ ಇದೆ. ಇವತ್ತು ಮೈಕು ಕೂಡ ತರಲಿಲ್ಲ, ಮೊಬೈಲಲ್ಲೇ ವಿಡಿಯೋ ಮಾಡ್ತಿದ್ದೀನಿ. ಒಂದ್ಸತಿ ನೋಡ್ತಿರ್ಬೋದು ನೀವು. ಸ್ವಲ್ಪ ಹೊತ್ತು ಬಿಟ್ಟರೆ ಸೂರ್ಯ ಕೆಳಗೆ ಹೋಗ್ತಾನೆ ಈ ಕಡೆಯಿಂದ ಬೆಟ್ಟದಿಂದ. ಇಲ್ಲೆಲ್ಲ ಫುಲ್ ದೊಡ್ಡ ಮರಗಳೆಲ್ಲ ಇತ್ತು, ಎಲ್ಲ ಕಡ್ದು ಹಾಕಿದ್ದಾರೆ ಮತ್ತು ಬೇರೆ ಸಣ್ಣ ಸಣ್ಣ ಗಿಡಗಳನ್ನು ನೆಟ್ಟಿದ್ದಾರೆ, ಯಾಕೋ ಗೊತ್ತಿಲ್ಲ. ಓಕೆ ಗಾಯ್ಸ್, ಫೈನಲಿ ಇವತ್ತಿನ ವೀಡಿಯೋದಲ್ಲಿ ಹೇಳಬೇಕಾಗಿದ್ದು ಇಷ್ಟೇ. ಅಪ್ಲಿಕೇಶನ್ ಬಗ್ಗೆ ಹೇಳಬೇಕಿತ್ತು. ಅಂದರೆ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ಇದ್ದಾರೆ, ನಾನು ಯಾವುದಾದ್ರೂ ವೀಡಿಯೋ ಎಡಿಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ನನ್ನ ನಂಬರ್ ಕೊಟ್ಟು ಸ್ವಲ್ಪ ಒಂದು ವೀಡಿಯೋ ಎಡಿಟ್ ಮಾಡಿಕೊಡು, ಅದು ಮಾಡಿಕೊಡು, ಇದು ಮಾಡ್ಕೊಡು ಅಂತ ಹೇಳ್ತಿರ್ತಾರೆ.
ಫೈನಲಿ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ಟೈಮು ಕೂಡ ಆಯಿತು. ಈಗ ನಾನು ಮನೆಗೆ ಕೂಡ ಹೋಗಬೇಕು. ಇಲ್ಲಿಂದ ಒಂದು 3 ಕಿಲೋಮೀಟರ್ ಇದೆ ಮನೆ. ಸಂಡೇ ಇರೋದ್ರಿಂದ ಜಾಸ್ತಿ ಇಲ್ಲ ಗಾಡಿಗಳಿಲ್ಲಿ, ಅಂದರೆ ಎಲ್ಲರೂ ಊರಲ್ಲೇ ಇರ್ತರು. ಅಂದರೆ ಆ ಕಡೆ ಊರಿದೆ, ಈ ಕಡೆಯಿಂದ ನಮ್ಮ ಸಿಟಿ ಹೊನ್ನಾವರದಿಂದ ಬರೋ ಇದೇ ಒಂದು ದಾರಿ ಈ ಕಡೆಗೆ, ಆ ಕಡೆ ಊರಿಗೆ ಹೋಗೋದಂದರೆ. ಇಲ್ಲಾಂದರೆ ಇಷ್ಟೊತ್ತಿಗೆ ತುಂಬಾ ಜನ ಬರ್ತಿದ್ದರು. ಆದ್ದರಿಂದ ಇವತ್ತಿನ ಈ ವಿಡಿಯೋ ನನಗೆ ಇಲ್ಲೇ ನಿಲ್ಲಿಸ್ತೀನಿ. ಆ್ಯಪ್ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದರೆ ನಂಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಫುಲ್ ರಿವ್ಯೂನ ಕೊಡ್ತೇನೆ, ಹೆಂಗೆ ಎಡಿಟ್ ಮಾಡೋದು ಅಂತ ಹೇಳಿಬಿಟ್ಟು. ಸೂರ್ಯ ಕೂಡ ಮುಳುಗ್ತಾ ಇದ್ದಾನೆ, ನಾನು ಕೂಡ ಮನೆಗೆ ಹೋಗ್ತೇನೆ ಈ ಟೈಮ್ ಆಗೋಕ್ಕಿಂತ ಮುಂಚೆ. ತುಂಬಾ ಟೈಮ್ ಆಯಿತು ಇವತ್ತು. ವಿಡಿಯೋ ಸ್ಟಾರ್ಟ್ ಮಾಡಲಿಕ್ಕೂ ತುಂಬ ಟೈಮ್ ಆಯ್ತು, ಸಂಡೇ ಆಗಿರೋದ್ರಿಂದ ಬೇರೆ ಕೆಲಸ ಇತ್ತು, ಸಿಗುವುದೇ ಒಂದಿನ ರಜೆ ಕೆಲಸದಿಂದ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ನಾನು ನಿಮಗೆ ನೆಕ್ಸ್ಟಲ್ಲಿ ಸಿಗ್ತೀನಿ ಒಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಾಟಾ, ಬೈ ಬೈ.